ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ BSM ಮಿನಿ ಟ್ರಕ್ ಲಾಗ್ಗೆ. ನಿಮ್ಮ ಪ್ರೀತಿಯ ಲಾಂಗ್ ಡ್ರೈವ್ ಕಿಚ್ಚ ಕೋಟೆನಾಡು ಹಳ್ಳಿ ಹುಡುಗ. ಇವತ್ತಿನ ಲಾಗ್ ಬಂದುಬಿಟ್ಟು ಟ್ಯಾಕ್ಟ್ರಿ ತಗೊಂಡು ಮಡಿಕೆ ಹೊಡಿಯೋಕೆ ಹೋಗ್ತಾ ಸ್ಟಾರ್ಟ್ ಮಾಡ್ತಿದ್ವಿ. ಬನ್ನಿ. ಹಾಗೆ ಟ್ಯಾಕ್ಟ್ರಿ ತಗೊಂಡು ಊರಾಗ ಹೋಗ್ತಿದ್ದೆ. ಇನ್ನೇ ನನ್ನ ತಮ್ಮ ಬೇರೆ ಎದುರಿಗೆ ಬಂದೆ, ಸುಮ್ಮನೆ ಗಾಡಿ ಅಡ್ಡ ಹೇಳ್ದೆ. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅವನ ಹತ್ರ ಹುಡುಗಾಟಾಡ್ಕೊಂತ ಹಂಗೆ ಸೀದಾ ಹೊಲ್ದಾಗ ಬಂದು ಮಡಿಕೆ ಹೊಡಿಯೋಕೆ ಸ್ಟಾರ್ಟ್ ಮಾಡಿದೆ. ಯಾರೋ ಬೀರ್ ಬಾಟ್ಲಿ ಹೊಡೆದಾರಂತ ನಮ್ಮ ಮಾವ ಅವನ್ನೆಲ್ಲ ಹಾರಿಸಾಕ್ಸ್ತಿದ್ದೆ. ನಾನು ಮಡಿಕೆ ಹೊಡಿಯೋಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಮ್ಮ ಗೆಳೆಯರೆಲ್ಲೇ ಇದ್ದರೂ ಜಲ್ದಿ ಓಡಿ ಬರ್ತಾರೆ. ಬಂದಮೇಲೆ ಇವುಗಳ್ದು ಏನು ಕೆಲಸಪ್ಪ ಅಂದರೆ ನೀನು ಮುಂದೆ ಹೋಗ್ತೀಯ ನಾನು ಮುಂದೆ ಹೋಗ್ತೀವಿ ಅಂತ ಚಾಲೆಂಜು. ಇನ್ನು ಕೆಲವು ಆರಾಮಾಗಿ ಹಿಂದೆ ಮೇವಡ್ಕಂತ ಬರ್ತವೆ. ಮಾಡ್ತಿದ್ದೀರಲ್ಲ, ನಮ್ಮ ಮೇಲೆ ಪ್ರೀತಿ ಇಲ್ವಾ, ನಿಮಗೆ ಬೋನಸ್ ಇಲ್ವಾ, ಏನಿಲ್ವಾ, ಯಾಕೆ? ಇನ್ನೇನು ಆ ಕಡೆದೆಲ್ಲ ಮುಗಿಸ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಐತಂತ ಹೊಡಿಯೋಕೆ ಬಂದ್ವಿ. ಇನ್ನೇನು ಇದು ಎಲ್ಲ ಹೊಡೆದು ಮುಗಿಸಿದ್ವಿ. ಇನ್ನೇನು ಅಷ್ಟರಲ್ಲೇ ನಮ್ಮ ಮಾವ ಊಟ ತಗೊಂಬಂದ. ಬೆಳಗ್ಗೆಯಿಂದ ಇನ್ನೂ ಊಟ ಮಾಡಿರಲಿಲ್ಲ. ಡ್ರೈವರ್ಗಳ ಕಷ್ಟ ಡ್ರೈವರ್ಗೆ ಮಾತ್ರ ಅರ್ಥ ಆಗುತ್ತೆ ಗುರು, ಏನು ಮಾಡೋಣ. ನಮ್ಮ ಮಾವ ಇನ್ನೂ ಫ್ರೈಡ್ ರೈಸ್ ತಗೊಂಬಂದಿದ್ದ. ಫ್ರೈಡ್ ರೈಸ್ ತಿಂದುಬಿಟ್ಟು ಈ ಕಡೆ ಹೊಲ ಹೊಡಿಯೋಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಈ ಕಡೆ ಹೊಲ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಮೆಕ್ಕೆಜೋಳ ಆ ಕಡೆ ಐತೆ ಅಂತ ಹೇಳ್ದೆ. ಇನ್ನೇನು ಅಲ್ಲೊಂದು 2 ಗಂಟೆ ಆಯಿತು. ಅದು ನೋಡಿದ್ಬಿಟ್ಟು ಈ ಕಡೆಗೆ ಬಂದ್ವಿ. ಈ ಕಡೆನೂ ಬಂದು ಹೊಡಿಯೋಕೆ ಸ್ಟಾರ್ಟ್ ಮಾಡಿದ್ವಿ ಆವಾಗಲೇ. ಇನ್ನೇನು ಇಲ್ಲೇದೆ ಎಲ್ಲ ಮುಗೀತು. ಎಲ್ಲ 1 ಗಂಟೆ ಆಯಿತು. ಟೋಟ್ಲಿ ಇವತ್ತು ಬಂದುಬಿಟ್ಟು ಎಲ್ಲ ಒಂದು 3-3:15 ಗಂಟೆ ಆಯಿತು. ಇನ್ನೇನು ಇವಾಗ ಆರಾಮಾಗಿ ಹೋಗಿ ಮನೆ ಹತ್ರ ನಿಲ್ಸದೆ. ಇನ್ನೇನು ಹಂಗೆ ಸೀದಾ ಹೊಲ್ದಾಗ ಬಂದು ಗಾಡಿ ಸೈಡಿಗೆ ಹಾಕ್ಬಿಟ್ಟು ಬೈಕ್ ತಗೊಂಡು ಬಸ್ ಸ್ಟ್ಯಾಂಡಿಗೆ ಹೋಗೋಣಂತ ಒಂದೇ ತಳ್ಕಿಗೆ. ಸರ್ಕಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಈ ಕಡೆ ರೋಡಿಗೆ ಬಂದೆ. ನಮ್ಮ ರವಿ ಸ್ವಾಮಿ ಅವರು ಇಲ್ಲಿ ಎಳ್ಳೀರು ಕುಡಿತಿದ್ರು. ನಮ್ಮ ಸ್ವಾಮಿಯವ್ರ ಜೊತೆಗೆ ನಾವು ಒಂದು ಎಳ್ಳೀರು ಕುಡಿದ್ಬಿಟ್ಟು ಇನ್ನೇನು ಹಂಗೆ ಬಾಡಿಗೆ ಐತೆ ಅಂತ ಫೋನ್ ಮಾಡಿದ್ರು. ದುಡ್ಡು ಕೊಟ್ಬಿಟ್ಟು ಇನ್ನೇನು ಹಂಗೆ ಸೀದಾ ಗಾಡಿ ಹತ್ರ ಬಂದೆ. ಬಾಡಿಗೆ ಏನಪ್ಪ ಅಂದರೆ ನರ್ಸರಿ ಸಸಿ ಹಾಕ್ಕೊಂಡು ಹೋಗ್ಬೇಕಂತ ಫೋನ್ ಮಾಡಿದ್ರು. ಹಾಗಾಗಿ ಅಲ್ಲಿಂದ ಟೊಮೆಟೊ ಬಾಕ್ಸ್ ಹಾಕ್ಕೊಂಡು ಸೀದಾ ಗರಣಿ ನರ್ಸರಿ ಹತ್ರ ಬಂದ್ವಿ. ನರ್ಸರಿ ಹತ್ರ ಬಂದುಬಿಟ್ಟು ನಾವು ಹಾಕ್ಕೊಂಬಂದಿರೋ ಬಾಕ್ಸ್ ಎಲ್ಲ ಒಂದು ಅರ್ಧ ಕೆಳಗೆ ಹಾಕ್ಬಿಟ್ಟು ಇನ್ನೊಂದು ಅರ್ಧ ಗಾಡಿಯಲ್ಲಿ ಇಟ್ಕೊಂಡು ಲೋಡ್ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡು ಇನ್ನೇನು ಅವ್ರು ಸಸಿ ತಂದು ಕೊಡೋರು. ಈ ಥರ ಎಲ್ಲ ಬಾಕ್ಸಿಗೆ ಒಂದೊಂದು ಹಾಕ್ಕೊಂಡು ಲೋಡೆಲ್ಲ ಮಾಡಿದ್ವಿ. ಲೋಡೆಲ್ಲ ಮಾಡಿಬಿಟ್ಟು ಇನ್ನೇನು ಹಗ್ಗ ಹಾಕ್ಕೊಂಡು ಹೊಲ್ಟ್ವಿ. ಅವ್ರು ಒಂದು ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ರು, ಕೂಲಿಯರ್ ಕೂತ್ಕೊಂಡಿದ್ದಾರಂತ. ಇನ್ನೇನು ಹಂಗಾಗಿ ಬೇಗ ಇನ್ನೇನು ಹೋಗೋಣ ಅಂತ ಹೊಲ್ಟ್ವಿ. ಬರಬೇಕಾದ್ರೆ ನಾವೆಲ್ಲ ಫೋನ್ ಮಾಡಿ ಕೇಳಿದೆ ಎಲ್ಲಿಗೆ ಬರಬೇಕಣ್ಣ ಅಂತೇಳಿ. ಬಂಜಗೆರೆಗೆ ಬರಪ್ಪ ಅಂತ ಹೇಳಿದ್ರು. ಇನ್ನೇನು ಸೀದಾ ಬಂಜಗೆರೆಗೆ ಬಂದ್ವಿ. ಬಂಜಗೆರೆಗೆ ಬಂದು ಫೋನ್ ಮಾಡಿದ್ವಿ. ಬಂಜಗೆರೆ ಬಿಟ್ಟು ಒಂದು ಸ್ವಲ್ಪ ಹೊಲ್ದಾಗ ಮುಂದೆ ಇದೆ ಅಂತ ಹೇಳಿದ್ರು. ಹೊಲ್ದಾಗ ಬಂದು ನೋಡಿದ್ವಿ, ಪಾಪ ಕೂಲರ್ ಕುಂತ್ಕೊಂಡಿದ್ರು ಅವಾಗಲೇ. ಇನ್ನೇನು ಹಗ್ಗ ಎಲ್ಲ ಬಿಚ್ಚಿಬಿಟ್ಟು ಅವ್ರಿಗೆ ಇಳಿಸ್ಕೊಟ್ವಿ. ಬಾಕ್ಸ್ ಎಲ್ಲ ಇಳಿಸ್ಕೊಟ್ಟಾದ್ಮೇಲೆ ಇನ್ನೇನು ಅವ್ರು ಮತ್ತೆ ರಿಟರ್ನ್ ನಮಗೆ ಬಾಕ್ಸ್ ಎಲ್ಲ ಎತ್ಕೊಟ್ರು ಗಾಡಿ ಒಳಗೆ. ಇನ್ನೇನು ಅಲ್ಲಿಂದ ಸೀದಾ ಹಂಗೆ ತಳ್ಕಿಗೆ ಬಂದು ಗಾಡಿ ಸ್ಟ್ಯಾಂಡಿಗೆ ಸೈಡಿಗೆ ಹಾಕಿದ್ವಿ ಟೀ ಕುಡಿಯೋಣಂತ. ಇನ್ನೇನು ಇವಾಗ ಟೀ ಕುಡ್ಕಂತ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇಷ್ಟೊತ್ತು ಮಾಡಿರೋಂಥ ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಿದ್ದೀನಿ.